ಆಪರೇಷನ್ ಸಿಂಧೂರ. ಪಿಒಕೆಯಲ್ಲಿ ಉಗ್ರರ ಸಂಹಾರ. ಪಹಲ್ಗಾಮ್ ದಾಳಿಗೆ ಭಾರತದ ಪ್ರತೀಕಾರ. ಉಗ್ರರ ಅಡಗುತಾಣಗಳ ಮೇಲೆ ಭಾರತೀಯ ವಾಯುಪಡೆ ಏರ್ ಸ್ಟ್ರೈಕ್ ನಡೆಸಿದೆ. ಬರೋಬ್ಬರಿ 9 ಅಡಗುತಾಣಗಳನ್ನು ಉಡೀಸ್ ಮಾಡಿದೆ. ರಾತ್ರಿ 1 ಗಂಟೆಯ ಸುಮಾರಿಗೆ ಈ ದಾಳಿಯನ್ನು ನಡೆಸಲಾಗಿದೆ. ಇಲ್ಲಿ ಒಂದು ಕಡೆ ದೇಶದಾದ್ಯಂತ ಮಾರ್ಕ್ ಡ್ರಿಲ್ ಆರಂಭವಾಗಿದ್ರೆ, ಇನ್ನೊಂದು ಕಡೆ ಉಗ್ರರ ತಾಣಗಳನ್ನು ಉಡೀಸ್ ಮಾಡೋ ಕೆಲಸವನ್ನು ಭಾರತೀಯ ವಾಯುಸೇನೆ ಆರಂಭಿಸಿತ್ತು. ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ಯಾಕೆ? ಇಲ್ಲಿ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಗುಂಡಿನ ಮಳೆಗೈದಿದ್ರು. ಧರ್ಮದ ಆಧಾರದ ಮೇಲೆ ಪುರುಷರನ್ನು ಟಾರ್ಗೆಟ್ ಮಾಡಿದ್ರು. ಮಹಿಳೆಯರ ಮುತ್ತೈದತನಕ್ಕೆ ಕೈ ಹಾಕುವ ದುಸ್ಸಾಹಸ ಮಾಡಿದ್ರು. ಅಂದು 26 ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾಗಿದ್ರು. ಅದೇ ಕಾರಣಕ್ಕೆ ಏರ್ ಸ್ಟ್ರೈಕ್ ಆಪರೇಷನ್ಗೆ ಸಿಂಧೂರ ಅನ್ನೋ ಹೆಸರು ಇಡಲಾಗಿದೆ. कोई नहीं अजय मिलेगी दसांगा। ओए होए 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 ओके सर आओ सारे थां जो है मस्जिद का सेन है सारा सारी मस्जिद उड़ गई सारी मस्जिद तबाह हो गई। हेलो हेलो ओ बेटा बाद दे विच करना यार अपना बाद च करना जी भैन मरकज दे विच होए ने 4 सारा तबाह हो गई मरकज। हाँ जी हाँ जी बहुत ज्यादा होया जगह। हाँ जी ओ यार सबर मैं भैन करना तेन बाद च ਉਹ ਆਂਦੇ ਨੇ ਸਾਡੇ ਬੰਦੇ ਵੀ ਉੱਤੇ ਨੇ। ਉਹ ਹੈਲੋ ਭਾਈ ਉਹ ਭਾਈ ਕੋਈ ਹੈ ਉੱਤੇ? ਉਹ ਭਾਈ ਕੋਈ ਹੈ ਉੱਪਰ? ਹਾਂ ਪਿੱਛੋਂ ਲਾਈਟ ਮੇਨ ਲਾਈਟ ਓਏ ਹੋਏ शाहद 20 ನಿಮಿಷದ ದಾಳಿ. ಪತರುಗುಟ್ಟಿದ ಪಾಕಿಸ್ತಾನ. ಪಹಲ್ಗಾಮ್ ಘಟನೆಯ 13 ದಿನಗಳ ನಂತರ ಪ್ರತೀಕಾರ. ಇಲ್ಲಿ ಪಹಲ್ಗಾಮ್ ಘಟನೆ ನಡೆದು 13 ದಿನಗಳು ಉರುಳಿವೆ. ಉಗ್ರರ ವಿರುದ್ಧ ಭಾರತ ಪ್ರತೀಕಾರ ಕೈಗೊಳ್ಳಬೇಕು. ಉಗ್ರ ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನದ ವಿರುದ್ಧ ಸಮರ ಸಾರಬೇಕು ಅನ್ನೋ ಕೂಗು ದೇಶದಾದ್ಯಂತ ಎದ್ದಿತ್ತು. ಅದಕ್ಕೆ ಪೂರಕವಾಗಿರುವಂತೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸೇನೆಗೆ ಪರಮಾಧಿಕಾರ ನೀಡಿದ್ರು. ಅದರ ಪರಿಣಾಮ ಉಗ್ರರು ನೆಲೆ ಕಳೆದುಕೊಂಡಿದ್ದಾರೆ. ಜೈಷ್, LET, ಹಿಜ್ಬುಲ್ಲಾ ಮುಜಾಹಿದ್ದೀನ್ ಭಯೋತ್ಪಾದಕ ಸಂಘಟನೆಗಳ ಕೇಂದ್ರ ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ.
ಭಾರತೀಯ ಸೇನೆ ನಡೆಸಿದ ನಿಖರವಾದ ಕಾರ್ಯಾಚರಣೆಯಲ್ಲಿ ಬಹಲ್ವಾಪುರದ ಮರ್ಕಜ್ ಸುಬಾನಲ್ಲಾ, ತೆಹ್ರಾ ಕಲಾಲ್ನಲ್ಲಿರುವ ಸರ್ಜಲ್, ಕೋಟ್ಲಿಯ ಮರ್ಕಜ್ ಅಬ್ಬಾಸ್ ಮತ್ತು ಮುಜಾಫರಾಬಾದ್ನ ಸಯ್ಯದ್ನ ಬಿಲಾಲ್ ಶಿಬಿರ ಎಲ್ಲವೂ ಸೇರಿವೆ. ವಾಯುಸೇನೆಯ ಅಧಿಕಾರಿಗಳು ಈ ಕುರಿತು ಮಾಹಿತಿ ನೀಡಿದ್ದಾರೆ. ಈ ದಾಳಿಯ ವೇಳೆ ಯಾವುದೇ ನಾಗರಿಕರು ಮೃತಪಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. As shown to you, a niche technology weapons with careful selection of warheads was ensured so that there will be no collateral damage. The point of impact in each of the target was a specific building or a group of buildings. All the targets were neutralized with clinical efficiency, and the results reiterate the professionalism of the Indian Armed Forces in the planning and execution of their operations. No military establishments were targeted. India has demonstrated considerable restraint in its response. However, it must be said that the Indian Armed Forces are fully prepared to respond to Pakistani misadventures, if any, that will escalate this situation. Jai Hind, and thank you very much. ಉಗ್ರರಿಗೆ ತಕ್ಕ ಪಾಠ. ಈಗಲಾದರೂ ಪಾಠ ಕಲಿಯುತ್ತಾ ಪಾಕಿಸ್ತಾನ. ಇಲ್ಲಿ ಭಾರತ ಆಯ್ಕೆ ಮಾಡಿಕೊಂಡ 9 ಸ್ಥಳಗಳಲ್ಲಿ 4 ಪಾಕಿಸ್ತಾನದಲ್ಲಿವೆ ಮತ್ತು ಉಳಿದ 5 ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿದೆ. ಈ ಶಿಬಿರಗಳಲ್ಲಿ ಭಯೋತ್ಪಾದಕರಿಗೆ ತರಬೇತಿ ನೀಡಲು ಪಾಕಿಸ್ತಾನ ಸೇನೆ ಮತ್ತು ISI ವಿಶೇಷ ಸೇವಾ ಗುಂಪಿನ ಸೇವೆಗಳನ್ನು ಬಳಸಿಕೊಂಡಿದೆ. ಇಲ್ಲಿ ಒಂದಂತೂ ನಿಜ, ಧರ್ಮದ ಹೆಸರಿನಲ್ಲಿ ಅಮಾಯಕರನ್ನು ಕೊಂದರೆ ಭಾರತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಭಾರತ ಈ ದಿನ ಇಡೀ ಜಗತ್ತಿಗೆ ರವಾನಿಸಿದೆ. ಶಾಂತಿ ದೇಶವೂ ಹೌದು, ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ, ಉಗ್ರರ ವಿರುದ್ಧ ನಿರಂತರ ಸಮರ ಮುಂದುವರಿಸುತ್ತೇವೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ಈ ಏರ್ ಸ್ಟ್ರೈಕ್ ಮೂಲಕ ಭಾರತ ಕೊಟ್ಟಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.